ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಶನಿವಾರ ಹಾಗೂ ಭಾನುವಾರ ವೊಕ್ಯಾಬುಲರಿ ಹಾಗೂ ಕ್ವಶನ್ಸ್ಗಳು ಇರೋದಿಲ್ಲ. ಮುಖ್ಯವಾಗಿ ಈ 2 ದಿನವನ್ನು ನಾವು ರಿವೈಸ್, ರೆಸ್ಟ್ ಮತ್ತೆ ರೀಬೌನ್ಸ್ 3 Rಗಳಿಗೋಸ್ಕರ ಯೂಸ್ ಮಾಡ್ತೇವೆ. ಇಡೀ ವಾರದಲ್ಲಿ ನೀವು ಕಲ್ತಿರುವಂತಹ ವೊಕ್ಯಾಬುಲರಿನ ರಿವೈಸ್ ಮಾಡಿ ಮತ್ತೆ ರೆಸ್ಟ್ ತಗೊಳ್ಳಿ. ಮುಂದಿನ ವಾರಕ್ಕೆ ಯಾವ ರೀತಿ ಪ್ಲಾನಿಂಗ್ ಇಟ್ಕೋಬೇಕು ಅನ್ನೋದನ್ನ ನಾಳೆ ನಿಮ್ಮ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಳಿ. ಹಾಗಾಗಿ ಇವತ್ತು ಮುಖ್ಯವಾದ ವಿಷಯಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು, ಇಂಡಿಯಾ US ಟು ಡಬಲ್ ಬೈಲ್ಯಾಟ್ರಲ್ ಟ್ರೇಡ್ ಟು $500 ಬಿಲಿಯನ್ ಬೈ 2030. ಮತ್ತೆ ಈ ಕಡೆ ಇನ್ನೊಂದು ಸಹ ಇದೆ, ಟ್ರಂಪ್ ರಫಲ್ಸ್ ಫೆದರ್ಸ್ ವಿತ್ ಮೀಡಿಯೇಷನ್ ಆಫರ್ ಟು ಈಸ್ ಇಂಡಿಯಾ ಚೈನಾ ಟೆನ್ಷನ್. ಈ 2 ವಿಷಯಗಳು ಮುಖ್ಯವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧ್ಯಕ್ಷರಾದ ಟ್ರಂಪ್ ಅವರ ಜೊತೆ ಮಾತುಕತೆ ನಡೆಸಬೇಕಾದ್ರೆ ಏನೇನು ವಿಚಾರಗಳನ್ನ ಮಾಡಿದ್ರು, ಏನೇನು ಮಾತುಕತೆ ನಡೆಸಿದ್ರು ಅನ್ನೋದ್ರ ಬಗ್ಗೆ ಹೇಳ್ತಾ ಇವೆ. ಇದರ ಬಗ್ಗೆ ಸರಿಯಾಗಿ ನೋಡೋಣ. ಮೊದಲನೇದು, ಡಬ್ಲಿಂಗ್ ಟ್ರೇಡ್ ಬೈ 2030. ಇಂಡಿಯಾ ಅಂಡ್ ದಿ US ಏಮ್ ಟು ಇನ್ಕ್ರೀಸ್ ದೇರ್ ಬೈಲ್ಯಾಟರಲ್ ಟ್ರೇಡ್ ಟು $500 ಬಿಲಿಯನ್ ಬೈ 2030 ಅಂಡರ್ ಮಿಷನ್ 500. ಅಂತಂದ್ರೆ ಮಿಷನ್ 500 ಅನ್ನುವಂತಹ ಒಂದು ಮಿಷನ್ ಅಂತಂದ್ರೆ ಒಂದು ಯೋಜನೆ ಹಾಕೊಂಡಿದ್ದಾರೆ. ಅದರ ಅಡಿಯಲ್ಲಿ 2030ರೊಳಗೆ ಸುಮಾರು $500 ಬಿಲಿಯನ್ ನಷ್ಟು ವಹಿವಾಟನ್ನ ಹೆಚ್ಚಿಸಲಿಕ್ಕೆ ಯೋಜನೆಯನ್ನ ಹಾಕೊಂಡಿದ್ದಾರೆ. 2030 ಮಿಷನ್ 500, ಇದನ್ನು ನೆನಪಿಟ್ಕೊಳ್ಳಿ. ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್, ಎನರ್ಜಿ ಅಂಡ್ ಟ್ರೇಡ್ ಡೀಲ್. ಇಂಡಿಯಾ ವಿಲ್ ಬೈ ಮೋರ್ ಎನರ್ಜಿ ಫ್ರಮ್ ದಿ US ಟು ರೆಡ್ಯೂಸ್ ದಿ ಟ್ರೇಡ್ ಗ್ಯಾಪ್ ಅಂಡ್ ಬೋತ್ ಕಂಟ್ರೀಸ್ ವಿಲ್ ನೆಗೋಷಿಯೇಟ್ ಅ ಟ್ರೇಡ್ ಅಗ್ರಿಮೆಂಟ್ ಬೈ ಲೇಟ್ 2025. ಈಗ ಅಮೆರಿಕಾದಿಂದ ಭಾರತ ಹೆಚ್ಚು ಇಂಧನವನ್ನು ಖರೀದಿಸುತ್ತೆ. ಆ ಮೂಲಕ ವಾಣಿಜ್ಯದಲ್ಲಿ ಇರುವಂತಹ ಅಸಮತೋಲನ, ಟ್ರೇಡ್ ಸರ್ಪ್ಲಸ್ ಡೆಫಿಸಿಟ್ ಅಂತ ಇರುತ್ತಲ್ವಾ, ಅಂದ್ರೆ ವಾಣಿಜ್ಯ ಹೆಚ್ಚುವರಿ, ವಾಣಿಜ್ಯ ಕೊರತೆ, ಇದೆಲ್ಲವನ್ನ ಸಮದೂಗಿಸ್ಲಿಕ್ಕೆ ಈಗ ಭಾರತ ಹೆಚ್ಚಿನ ಇಂಧನವನ್ನು ಖರೀದಿಸಲಿಕ್ಕೆ ಯೋಜಿಸಿದೆ. ಇದಾದ ನಂತರ 2025ರ ಅಂತ್ಯದೊಳಗೆ ಅಂದ್ರೆ ಈ ವರ್ಷದ ಕೊನೆಯಲ್ಲಿ 2 ದೇಶಗಳು ಹೊಸದಾದ ಒಂದು ವಾಣಿಜ್ಯ ಒಪ್ಪಂದವನ್ನ ಮಾಡಿಕೊಳ್ಳಿಕ್ಕೆ ನಿರ್ಧಾರ ಮಾಡಿದೆ. ಇನ್ನು ಮುಂದಿನ ಅಂಶ 26/11 ಮುಂಬೈ ಅಟ್ಯಾಕ್ ಆಗಿತ್ತಲ್ವಾ, ಅಕ್ಯೂಸ್ಡ್ ಎಕ್ಸ್ಟ್ರಾಡಿಷನ್ ಅಂತಂದ್ರೆ ದ US ಹ್ಯಾಸ್ ಅಪ್ರೂವ್ಡ್ ಎಕ್ಸ್ಟ್ರಾಡಿಷನ್ ಆಫ್ ತಹಾವೂರ್ ರಾಣಾ ಹೂ ಇಸ್ ವಾಂಟೆಡ್ ಇನ್ ಇಂಡಿಯಾ ಫಾರ್ ಹಿಸ್ ರೋಲ್ ಇನ್ ದಿ 2008 ಮುಂಬೈ ಅಟ್ಯಾಕ್ಸ್. ಆರೋಪಿಯನ್ನು ಹಸ್ತಾಂತರ ಮಾಡಲಿಕ್ಕೆ ಅಮೆರಿಕ ಒಪ್ಪಿಕೊಂಡಿದೆ. 2008ರ ಮುಂಬೈ ದಾಳಿಗೆ ಸಂಬಂಧಿಸಿದ ಹಾಗೆ ತಹಾವೂರ್ ರಾಣಾ ಎಂಬಂತಹ ಒಂದು ಆರೋಪಿಯನ್ನ ಭಾರತಕ್ಕೆ ಹಸ್ತಾಂತರಿಸಲಿಕ್ಕೆ ಅಮೆರಿಕ ಅನುಮೋದನೆಯನ್ನು ನೀಡಿದೆ. ಇದಾದ ನಂತರ ಡಿಫೆನ್ಸ್ ಅಂಡ್ ಮಿಲಿಟರಿ ಸೇಲ್ಸ್. US ವಿಲ್ ಸೆಲ್ ಅಡ್ವಾನ್ಸ್ಡ್ ಮಿಲಿಟರಿ ಇಕ್ವಿಪ್ಮೆಂಟ್ ಇನ್ಕ್ಲೂಡಿಂಗ್ F-35 ಫೈಟರ್ ಜೆಟ್ ಇಂಡಿಯಾ, ಇನ್ಕ್ರೀಸಿಂಗ್ ಡಿಫೆನ್ಸ್ ಕೋಆಪರೇಷನ್. ಈಗ ಭಾರತಕ್ಕೆ ಅಮೆರಿಕ F-35 ಅನ್ನುವಂತಹ ಯುದ್ಧ ವಿಮಾನವನ್ನು ಸೇರಿದಂತೆ ಬೇರೆ ಬೇರೆ ಅಡ್ವಾನ್ಸ್ಡ್ ಅಂದರೆ ಉನ್ನತ ಮಟ್ಟದ ಸೇನಾ ಉಪಕರಣಗಳನ್ನ ಭಾರತಕ್ಕೆ ಮಾರಾಟ ಮಾಡಲಿಕ್ಕೆ ಒಪ್ಪಿಗೆ ನೀಡಿದೆ. ಹಾಗಾಗಿ ಇದರಿಂದ ಉಭಯ ದೇಶಗಳ ರಕ್ಷಣಾ ಸಹಕಾರ ಇನ್ನಷ್ಟು ಹೆಚ್ಚಾಗ್ಲಿಕ್ಕಿದೆ. ಇನ್ನು ಟ್ರಂಪ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಟ್ಯಾರಿಫ್ ಇಶ್ಯೂಸ್. US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಕಾಲ್ಡ್ ಇಂಡಿಯಾಸ್ ಟ್ಯಾರಿಫ್ ಅನ್ಫೇರ್ ಅಂಡ್ ಹಿಸ್ ಗವರ್ಮೆಂಟ್ ಇಸ್ ಪುಷಿಂಗ್ ಫಾರ್ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಆನ್ ಟ್ರೇಡ್. ಅಂತಂದ್ರೆ ಅಮೆರಿಕಾದಿಂದ ಭಾರತಕ್ಕೆ ಬರುತ್ತಲ್ವಾ, ಆ ಒಂದು ವಸ್ತುಗಳ ಮೇಲೆ ಭಾರತ ಹೆಚ್ಚು ಸುಂಕವನ್ನು ಹಾಕ್ತಾ ಇದೆ, ಅದು ಸರಿಯಲ್ಲ, ಅದು ನ್ಯಾಯಯುತವಾಗಿಲ್ಲ ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಮಾನವಾಗಿ ಪ್ರತಿಸ್ಪಂದನಾತ್ಮಕ ಸುಂಕ ವ್ಯವಸ್ಥೆ ಅಂತಂದ್ರೆ 2 ದೇಶಗಳು ಒಟ್ಟಾಗಿ ವಿಚಾರ ಮಾಡಿಕೊಂಡು 2 ದೇಶಗಳಿಗೂ ಬೆನಿಫಿಟ್ ಆಗೋ ತರ ಸುಂಕ ವ್ಯವಸ್ಥೆಯನ್ನ ತೆಗೆದುಕೊಂಡು ಬರೋಣ ಅಂತ ಮಾತಾಡ್ಕೊಂಡಿದ್ದಾರೆ. ಇನ್ನು ಶೇರ್ಡ್ ವಿಷನ್. ಮೋದಿ ಕಂಪೇರ್ಡ್ ಹಿಸ್ ವಿಕಸಿತ್ ಭಾರತ್ ಡೆವಲಪ್ಡ್ ಇಂಡಿಯಾ ವಿಷನ್ ವಿತ್ ಟ್ರಂಪ್ಸ್ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್. ಟ್ರಂಪ್ ಅವರ ಘೋಷಣೆ ಮಗ ಅಂತಂದ್ರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಸ್ಲೋಗನ್ ಎಂಫಸೈಸಿಂಗ್ ದಿ ನ್ಯಾಷನಲ್ ಇಂಟ್ರೆಸ್ಟ್. ಅಂತಂದ್ರೆ ಮುಖ್ಯವಾಗಿ ಪ್ರಧಾನಮಂತ್ರಿ ಮೋದಿ ಅವರದ್ದು ತಮ್ಮ ವಿಕಸಿತ ಭಾರತ ಅನ್ನುವಂಥ ಕನಸು. ನಮ್ಮ ದೇಶವನ್ನ ಅಭಿವೃದ್ಧಿ ಹೊಂದಿದ ದೇಶ ಮಾಡಲಿಕ್ಕೆ ಮೋದಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಟ್ರಂಪ್ ಅವರು ಸಹ ಅಮೆರಿಕವನ್ನ ಮತ್ತೆ ಗ್ರೇಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ 2 ನಾಯಕರು ತಮ್ಮ ರಾಷ್ಟ್ರೀಯತೆಯನ್ನ ಅಂತಂದ್ರೆ ರಾಷ್ಟ್ರವನ್ನ, ದೇಶವನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಹೀಗಾಗಿ ಅವರಿಬ್ಬರ ಒಂದು ಥಾಟ್ ಪ್ರೊಸೆಸ್ ಒಂದೇ ರೀತಿ ಇದೆ, ಅದರಲ್ಲಿ ಸಾಮಾನ್ಯತೆ ಇದೆ ಅಂತ ಹೋಲಿಕೆ ಮಾಡಿದ್ದಾರೆ ಮೋದಿಯವರು. ಇದಾದ ನಂತರ ಈ ಕಡೆ ಪಕ್ಕದಲ್ಲಿ ಇನ್ನೊಂದು ಆರ್ಟಿಕಲ್ ಇತ್ತಲ್ವಾ, ಟ್ರಂಪ್ ರಫಲ್ಸ್ ಫೆದರ್ಸ್ ವಿತ್ ಮೀಡಿಯೇಷನ್ ಆಫರ್. ಇದ್ರ ಬಗ್ಗೆ ನೋಡೋದಾದ್ರೆ, ಇಂಡಿಯಾ ರಿಜೆಕ್ಟೆಡ್ US ಮೀಡಿಯೇಷನ್. ಇಂಡಿಯಾ ಡಿಕ್ಲೈನ್ಡ್ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ಸ್ ಆಫರ್ ಟು ಹೆಲ್ಪ್ ರಿಸಾಲ್ವ್ ಬಾರ್ಡರ್ ಟೆನ್ಷನ್ಸ್ ವಿತ್ ಚೈನಾ, ಸೇಯಿಂಗ್ ಇಟ್ ವಿಲ್ ಹ್ಯಾಂಡಲ್ ದ ಇಶ್ಯೂ ಬೈಲ್ಯಾಟ್ರಲಿ. ಈಗ ಭಾರತ ಮತ್ತು ಚೀನಾ ಆಗಾಗ ಬೇರೆ ಬೇರೆ ಗಲಭೆಗಳು ಆಗ್ತಾ ಇರುತ್ತೆ. ಇದರಲ್ಲಿ ಅಮೆರಿಕಾದ ಮಧ್ಯಸ್ಥಿಕೆ ನಮಗೆ ಅವಶ್ಯಕತೆ ಇಲ್ಲ ಅಂತ ಭಾರತ ಹೇಳ್ತಾ ಇದೆ. ಅಮೆರಿಕಾದ ಮಧ್ಯಸ್ಥಿಕೆಯನ್ನ ಭಾರತ ನಿರಾಕರಿಸಿದೆ.
ಭಾರತ ಚೀನಾ ಗಡಿ ವಿವಾದಗಳನ್ನ ಪರಿಹರಿಸಿಕೊಳ್ಳಿಕ್ಕೆ ಡೊನಾಲ್ಡ್ ಟ್ರಂಪ್ ಅವರ ಸಹಾಯ ಬೇಕಾಗಿಲ್ಲ, ಅಂತಂದ್ರೆ ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಪೊಲೈಟ್ ಆಗಿ ಹೇಳ್ತಾ ಇದೆ. ಈ ಒಂದು ಸಮಸ್ಯೆಗಳನ್ನ ಭಾರತ ದ್ವಿಪಕ್ಷೀಯ ಮಾತುಕತೆ ಮೂಲಕ ಬಗೆಹರಿಸಲಿಕ್ಕೆ ಹೊರಟಿದೆ. ದ್ವಿಪಕ್ಷೀಯ ಮಾತುಕತೆ ಅಂತಂದ್ರೆ ಎರಡು ದೇಶಗಳು, ಭಾರತ ಹಾಗೂ ಚೀನಾ ನಡುವಿನ ಒಂದು ವಿವಾದವನ್ನ ಭಾರತ ಹಾಗೂ ಚೀನಾ ಎರಡೇ ದೇಶಗಳು ಒಟ್ಟಾಗಿ ಕೂತು ಅಥವಾ ಮಾತುಕತೆ ನಡೆಸಿ ಆ ಮೂಲಕ ಪರಿಹರಿಸಿಕೊಳ್ಳಿಕ್ಕೆ ಹೊರಡುತ್ತವೆ ಅಂತ ಭಾರತ ಟ್ರಂಪ್ ಅವರ ಜೊತೆ ಮಾತುಕತೆ ನಡೆಸುವಾಗ ಹೇಳ್ತಾ ಇದೆ. ಇನ್ನು ಕನ್ಸರ್ನ್ಸ್ ಓವರ್ ಬ್ರಿಕ್ಸ್. ಟ್ರಂಪ್ ಕ್ರಿಟಿಸೈಸ್ಡ್ ಬ್ರಿಕ್ಸ್, ಅ ಗ್ರೂಪ್ ಆಫ್ ಎಮರ್ಜಿಂಗ್ ಎಕಾನಮಿಕ್ಸ್ ಇನ್ಕ್ಲೂಡಿಂಗ್ ಇಂಡಿಯಾ, ಚೈನಾ ಅಂಡ್ ರಷ್ಯಾ, ಸ್ಯಾಡ್ ಹಿಸ್ ಟ್ಯಾರಿಫ್ ಥ್ರೆಟ್ಸ್ ಹ್ಯಾವ್ ವೀಕನ್ಡ್ ದ ಗ್ರೂಪ್. ಟ್ರಂಪ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಬಂದ ತಕ್ಷಣ ನೋಡಿದ್ವಲ್ವಾ, ಬ್ರಿಕ್ಸ್ ಮೇಲೆ ಕೆಲವೊಂದು ಟ್ಯಾರಿಫ್ ಅನ್ನ, ಸುಂಕವನ್ನ ವಿಧಿಸಿದ್ದಾರೆ. ಬ್ರಿಕ್ಸ್ ಗುಂಪನ್ನ ಟೀಕಿಸ್ತಾ ಇದ್ದಾರೆ ಅವರು. ಈಗ ಅದರಲ್ಲಿ ಭಾರತ, ಚೀನಾ, ರಷ್ಯಾ ಸೇರಿ ಉದಯೋನ್ಮುಖ ಆರ್ಥಿಕ ಶಕ್ತಿಗಳಿದೆ. ಈ ಟ್ರಂಪ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ತನ್ನ ಸುಂಕ ಬೆದರಿಕೆಗಳಿಂದ ಈ ಗುಂಪು ಹೆದರು ಹೋಗಿದೆ, ಹಾಗಾಗಿ ಆ ಗುಂಪು ಈಗ ದುರ್ಬಲ ಆಗಿದೆ ಅಂತ ಹೇಳಿದರು. Trade route plans. The US and India plan to develop a trade route linking India, Israel, Italy and the US. But progress is slow due to the Gaza conflict. ಇನ್ನೊಂದು ಹೊಸದಾದ ಒಂದು ವಾಣಿಜ್ಯ ಮಾರ್ಗವನ್ನು ರಚಿಸಲಿಕ್ಕೆ ಯೋಜನೆಯನ್ನು ಹಾಕೊಂಡಿದ್ದಾರೆ. ಅದು ಭಾರತ, ಅಮೆರಿಕ, ಇಸ್ರೇಲ್, ಇಟಲಿ ಸೇರಿ ಈ ಒಂದು ಮಾರ್ಗವನ್ನ ಡೆವಲಪ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಅದರಲ್ಲಿ ನಿಧಾನಗತಿಯಲ್ಲಿ ಆ ಒಂದು ಯೋಜನೆ ಸಾಗ್ತಾ ಇದೆ. ಮುಖ್ಯವಾಗಿ ಅದಕ್ಕೆ ಕಾರಣ ಗಾಜಾ, ಇಸ್ರೇಲ್ ನಲ್ಲಿ ಆಗ್ತಾ ಇರುವಂತಹ ಗಾಜಾ ಸಂಘರ್ಷ. ಇದರಲ್ಲಿ ಇಸ್ರೇಲ್ ಸಹ ಇದೆ ಅಲ್ವಾ, ಹಾಗಾಗಿ ಈ ಯೋಜನೆ ಇನ್ನೂ ಸಹ ಸರಿಯಾಗಿ ಮುಂದೆ ಹೋಗ್ತಾ ಇಲ್ಲ. ಇನ್ನು ಮಿಲಿಟರಿ ಟೆನ್ಷನ್ಸ್. ಚೀನಾ ಅಂಡ್ ಪಾಕಿಸ್ತಾನ್ ಕ್ರಿಟಿಸೈಸ್ ದಿ US ಫಾರ್ ಆಫರಿಂಗ್ F-35 ಫೈಟರ್ ಜೆಟ್ಸ್ ಟು ಇಂಡಿಯಾ, ಫಿಯರಿಂಗ್ ಇಟ್ ಕುಡ್ ಡಿಸ್ಟೇಬಿಲೈಸ್ ದ ರೀಜನ್. ಈಗ ಅಮೆರಿಕ ಭಾರತಕ್ಕೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಕೊಡ್ತಾ ಇದೆ ಅಂದ ತಕ್ಷಣ ಚೀನಾ, ಪಾಕಿಸ್ತಾನಕ್ಕೆ ಅಸಮಾಧಾನ ಆಗ್ತಾ ಇದೆ. ಅಮೆರಿಕ ಭಾರತಕ್ಕೆ ಈ ಯುದ್ಧ ವಿಮಾನ ಕೊಟ್ಟೋದ್ರಿಂದ ಪ್ರಾದೇಶಿಕ ಸ್ಥಿರತೆ ಹಾಳಾಗಬಹುದು ಅಂತ ಅವರು ಈ ಯಾವ್ದು ಚೀನಾ ಮತ್ತೆ ಪಾಕಿಸ್ತಾನ ಹೇಳ್ತಾ ಇವೆ. ಅದೇ ರೀತಿ ಚೀನಾ ವಾರ್ನ್ಡ್ ಅಗೇನ್ಸ್ಟ್ ಅಲಯನ್ಸಸ್. ಚೀನಾ ಅಪೋಸ್ಡ್ ಅಲಯನ್ಸ್ ಲೈಕ್ ಕ್ವಾಡ್, ಸೇಯಿಂಗ್ ದೇ ಕುಡ್ ಲೀಡ್ ಟು ರೀಜನಲ್ ಕಾನ್ಫ್ಲಿಕ್ಟ್ಸ್ ಇನ್ಸ್ಟೆಡ್ ಆಫ್ ಮೇಂಟೈನಿಂಗ್ ಪೀಸ್. ಕ್ವಾಡ್ ಅನ್ನುವಂತ ಒಂದು ಗ್ರೂಪಿಂಗ್ ಇದೆ, ಮುಖ್ಯವಾಗಿ ಇಂಡಿಯಾ, ಆಸ್ಟ್ರೇಲಿಯಾ, ಜಪಾನ್, US ಈ ಒಂದು ದೇಶಗಳು ಇದರಲ್ಲಿ ಬರುತ್ತೆ. ಮುಖ್ಯವಾಗಿ ಇಂಡೋ ಪೆಸಿಫಿಕ್ ರೀಜನ್ ಇದೆಯಲ್ವಾ, ಆ ಒಂದು ರೀಜನ್ ನಲ್ಲಿ ಶಾಂತಿಯನ್ನ ಕಾಪಾಡಿಕೊಳ್ಳಿಕ್ಕೆ ಈ ರೀಜನ್ ಮುಂದಾಗ್ತಾ ಇದೆ. ಇನ್ನು ಚೀನಾದ ಒಂದು ಇನ್ಫ್ಲೂಯೆನ್ಸ್ ಅನ್ನ ಕಡಿಮೆ ಮಾಡಬೇಕು ಅನ್ನೋದು ಸಹ ಈ ಒಂದು ಗ್ರೂಪಿಂಗ್ ನ ಉದ್ದೇಶ, ಕ್ವಾಡ್ ಗ್ರೂಪಿಂಗ್ ನ ಉದ್ದೇಶ. ಚೀನಾ ಏನ್ ಹೇಳ್ತಾ ಇದೆ, ಈ ಕ್ವಾಡ್ ನಿಂದಾಗಿ ಶಾಂತಿ ಕಾಯ್ದುಕೊಳ್ಳುವ ಬದಲಿಗೆ ಹೆಚ್ಚು ಪ್ರಾದೇಶಿಕ ಸಂಘರ್ಷ ಉಂಟಾಗಬಹುದು ಅಂತ ಹೇಳ್ತಾ ಇದೆ. ಹಾಗಾಗಿ ಅದನ್ನ ಸಹ ಅದು ಸರಿಯಾಗಿ ಒಪ್ಕೊಳ್ತಾ ಇಲ್ಲ. ಇದಾದ ನಂತರ ಕೆಳಗಡೆ ಬಂದ್ರೆ, ಮೊದಲನೇದು ಈ ಕಡೆ ತೀಸ್ತಾ ಡ್ಯಾಮ್ ಅಂಡ್ ದಿ ಲಾಂಗ್ ಶಾಡೋ ಆಫ್ ಕ್ಲೈಮೇಟ್ ಚೇಂಜ್. ತಂದ್ರ ವೈಸ್ ಪ್ರೆಸಿಡೆಂಟ್ ಕ್ವಶನ್ಸ್ ಇನ್ವಾಲ್ವ್ಮೆಂಟ್ ಆಫ್ ಚೀಫ್ ಜಸ್ಟಿಸ್ ಇನ್ ಎಕ್ಸಿಕ್ಯೂಟಿವ್ ಅಪಾಯಿಂಟ್ಮೆಂಟ್ಸ್. ಏನಿದು ಅಂತ ನೋಡೋದಾದ್ರೆ, ಮೊದಲನೇದು ತೀಸ್ತಾ ಡ್ಯಾಮ್ ಬಗ್ಗೆ ನೋಡೋಣ. ತೀಸ್ತಾ 3 ಡ್ಯಾಮ್ ಡಿಸಾಸ್ಟರ್. ತೀಸ್ತಾ 3 ಡ್ಯಾಮ್ ಲೊಕೇಟೆಡ್ ಆನ್ ದಿ ತೀಸ್ತಾ ರಿವರ್ ಇನ್ ಸಿಕ್ಕಿಂ. ಸಿಕ್ಕಿಂನಲ್ಲಿರುವಂತಹ ತೀಸ್ತಾ ಅನ್ನುವಂತಹ ನದಿ ಮುಖ್ಯವಾಗಿ ಭಾರತದಿಂದ ಬಾಂಗ್ಲಾದೇಶಕ್ಕೆ ಹೋಗುವಂತಹ ನದಿ. ಸಿಕ್ಕಿಂನಲ್ಲಿ ಅದಕ್ಕೊಂದು ಡ್ಯಾಮ್ ಇದೆ, ಅದು ತೀಸ್ತಾ 3 ಡ್ಯಾಮ್, ಮೂರನೇ ತೀಸ್ತಾ ಡ್ಯಾಮ್ ಅಂತಾನು ಕರಿಬಹುದು. ಇಟ್ ವಾಸ್ ಡಿಸ್ಟ್ರಾಯ್ಡ್ ಇನ್ ಅಕ್ಟೋಬರ್ 2023 by a massive flood from South Lonak Lake, killing 100+ people and affecting 80,000. ಅಂದ್ರೆ ಈ ಒಂದು ಅಣೆಕಟ್ಟಿಗೆ ಒಂದು ದೊಡ್ಡ ಪ್ರವಾಹದ ಮೂಲಕ ಅಣೆಕಟ್ಟು ನಾಶ ಆಗ್ಬಿಟ್ಟಿದೆ. ಆ ದುರಂತದಿಂದಾಗಿ 100ಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ದಾರೆ. 80,000 ಮಂದಿ ಇದರಿಂದ ಬೇರೆ ಬೇರೆ ಆಘಾತಕ್ಕೆ ಒಳಗಾಗಿದ್ದಾರೆ. ಹಾಗಾದ್ರೆ ಯಾಕೆ ಆ ಪ್ರವಾಹ ಆಯಿತು? ಕಾಸ್ ಆಫ್ ಫ್ಲಡ್. ಪಾರ್ಟ್ ಆಫ್ ದಿ ಲೇಕ್ಸ್ ಬೌಂಡ್ರಿ ಕೊಲ್ಯಾಪ್ಸ್ಡ್, sending rocks into the water, causing 50 billion liters of flood to the valley, triggering landslides. ಮುಖ್ಯವಾಗಿ ಸರೋವರದ ಒಂದು ದಡ ಇದೆಯಲ್ವ, ಒಂದು ಭಾಗ ಕುಸಿದು ಹೋಗ್ಬಿಡುತ್ತೆ. ಅದರಿಂದ ಬಂಡೆಗಳು ನೀರಿನಲ್ಲಿ ಬೀಳುತ್ತೆ. ಅದರ ಪರಿಣಾಮದಿಂದಾಗಿ 50 ಬಿಲಿಯನ್ ಲೀಟರ್ ನೀರು ಒಂದೇ ಸಾರಿ ಹೊರಗಡೆ ಹೊಮ್ಮುತ್ತೆ. ಇದರಿಂದ ಪ್ರವಾಹ ಹಾಗೂ ಭೂಕುಸಿತ ಆಗುತ್ತೆ. ಇನ್ನೊಂದು ಕಾರಣ ಕ್ಲೈಮೇಟ್ ಚೇಂಜ್ ಎಫೆಕ್ಟ್. ರೈಸಿಂಗ್ ಟೆಂಪರೇಚರ್ಸ್ ಅಂಡ್ ಪೊಲ್ಯೂಷನ್ಸ್ ಆರ್ ಮೆಲ್ಟಿಂಗ್ ಹಿಮಾಲಯನ್ ಗ್ಲೇಷಿಯರ್ಸ್ ಫಾಸ್ಟರ್, ಫಾರ್ಮಿಂಗ್ ಮೋರ್ ಗ್ಲೇಷಿಯರ್ ಲೇಕ್ಸ್ ಅಂಡ್ ಇನ್ಕ್ರೀಸಿಂಗ್ ದಿ ರಿಸ್ಕ್ ಆಫ್ ಸಚ್ ಫ್ಲಡ್ಸ್. ಮುಖ್ಯವಾಗಿ ಹವಾಮಾನ ಬದಲಾಗ್ತಾ ಇದೆ, ತಾಪಮಾನ ಏರ್ತಾ ಇದೆ. ಇದರಿಂದಾಗಿ ಹಿಮಾಲಯದಲ್ಲಿ ಇರುವಂತಹ ಗ್ಲೇಷಿಯರ್ಗಳು, ಹಿಮನದಿಗಳು ಹೆಚ್ಚಿನ ಉಷ್ಣತೆಯಿಂದಾಗಿ ಬೇಗ ಬೇಗ ಕರಗ್ತಾ ಇದೆ. ಇದರಿಂದ ಸರೋವರಗಳ ಒಂದು ನೀರಿನ ಪ್ರಮಾಣ ಸಹ ಹೆಚ್ಚುತ್ತಾ ಇದೆ. ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಇಂತಹ ವಿಪತ್ತುಗಳು ಪದೇ ಪದೇ ಎದುರಾಗ್ತಾ ಇರುತ್ತೆ. ಒಂದೇ ಸಾರಿ ಹೆಚ್ಚಿನ ನೀರು ಬಿಡುಗಡೆ ಆಗ್ಬಿಡುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಒಂದು ಹೊಸದಾಗಿ ಈ ಒಂದು ಡ್ಯಾಮ್ ಇದೆಯಲ್ಲ, ಪ್ಲಾನ್ ಟು ರೀಬಿಲ್ಡ್. ದ ಗವರ್ಮೆಂಟ್ ಪ್ಲಾನ್ಸ್ ಟು ರೀಬಿಲ್ಡ್ ದಿ ಡ್ಯಾಮ್, ಸೈಟಿಂಗ್ ಇಟ್ಸ್ ಎಕನಾಮಿಕ್ ಬೆನಿಫಿಟ್ಸ್ ಅಂಡ್ ದಿ ಫ್ಯಾಕ್ಟ್ ದಟ್ ಮಚ್ ಆಫ್ ದಿ ಪವರ್ ಎಕ್ವಿಪ್ಮೆಂಟ್ ರಿಮೇನ್ ಇಂಟ್ಯಾಕ್ಟ್. ಅಂದ್ರೆ ಮುಂದಿನ ದಿನಗಳಲ್ಲಿ ಡ್ಯಾಮ್ ಅನ್ನ ಮತ್ತೆ ಹೊಸದಾಗಿ ಪುನರ್ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಯೋಜನೆಯನ್ನು ಹಾಕೊಂಡಿದೆ.
ಅದರಿಂದ ಆರ್ಥಿಕ ಲಾಭನೂ ಆಗುತ್ತೆ. ಮತ್ತೆ ಅಣೆಕಟ್ಟೆ ಕೆಲವೊಂದು ವಿದ್ಯುತ್ ಉಪಕರಣಗಳಿದೆಯಲ್ವಾ, ಅದನ್ನ ಅದು ಸಮರ್ಪಕವಾಗಿದೆ. ಹಾಗಾಗಿ ಇದರಿಂದ ಇಂದಿನ ಹೆಚ್ಚು ಜನರಿಗೆ ಉಪಯೋಗ ಆಗುತ್ತೆ. ಆ ಡ್ಯಾಮ್ ಅನ್ನ ಮತ್ತೆ ನಿರ್ಮಾಣ ಮಾಡೋಣ ಅಂತ ಸರ್ಕಾರ ಹೊರಟಿದೆ. ಆದ್ರೆ ಕೆಲವೊಂದು ರಿಸ್ಕ್ ಇದೆ. ಎಕ್ಸ್ಪರ್ಟ್ಸ್ ವಾರ್ನ್ ದಟ್ ಕ್ಲೈಮೇಟ್ ಚೇಂಜ್ ಮೇಕ್ಸ್ ಫ್ಯೂಚರ್ ಡಿಸಾಸ್ಟರ್ ಅನ್ಪ್ರೆಡಿಕ್ಟಬಲ್ ಅಂಡ್ ನ್ಯೂ ಡ್ಯಾಮ್ ಮೇ ನಾಟ್ ಬಿ ಏಬಲ್ ಟು ವಿತ್‌ಸ್ಟ್ಯಾಂಡ್ ಎಕ್ಸ್‌ಟ್ರೀಮ್ ಇವೆಂಟ್ಸ್. ಅಂತಂದ್ರೆ ಈ ಹವಾಮಾನ ಬದಲಾವಣೆಯಿಂದಾಗಿ ಯಾವ ರೀತಿ ಅಪಾಯ ಯಾವಾಗ ಬರಬಹುದು ಅನ್ನುವಂಥದ್ದು ನಮಗೆ ಗೊತ್ತಾಗುವುದಿಲ್ಲ. ಅನಿಶ್ಚಿತತೆ ಹೆಚ್ಚುತ್ತಾ ಇದೆ. ಹೊಸ ಅಣೆಕಟ್ಟೆಗೂ ಸಹ ಮತ್ತೆ ಹೊಸ ಒಂದು ಪ್ರಕೃತಿ ವಿಕೋಪ ಆದ್ರೆ ಅದನ್ನ ಸಹಿಸಿಕೊಳ್ಳಿಕ್ಕೆ ಆ ಡ್ಯಾಮ್‌ನ ಬಳಿ ಸಾಧ್ಯ ಆಗದೆ ಇರಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. People safety first. Instead of focusing only on profits, experts suggest prioritizing local safety, disaster response, and long-term risk assessment before rebuilding. ಮುಖ್ಯವಾಗಿ ಲಾಭದ ಬಗ್ಗೆ ನೋಡ್ಕೊಳ್ಳೋಕ್ಕಿಂತ ಮೊದಲು ಸ್ಥಳೀಯರ ಸುರಕ್ಷತೆ ಬಗ್ಗೆ, ವಿಪತ್ತು ನಿರ್ವಹಣಾ ವ್ಯವಸ್ಥೆಗಳ ಬಗ್ಗೆ, ಮತ್ತೆ ದೀರ್ಘಕಾಲಿಕವಾಗಿ ಏನೇನು ಅಪಾಯ ಎದುರಾಗಬಹುದು, ಅವುಗಳನ್ನ ಹೇಗೆ ನಾವು ತಪ್ಪಿಸ್ಕೊಳ್ಬಹುದು, ಅದರಿಂದ ಆ ಒಂದು ಮೌಲ್ಯಮಾಪನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದಾದ ನಂತರ ಇದನ್ನು ಸಹ ನೋಡ್ತೇವೆ. ಕೆಳಗಡೆ ಚೀನಾಸ್ ರಿಸ್ಟ್ರಿಕ್ಷನ್ ಅಂತ ಇನ್ನೊಂದು ಎಡಿಟೋರಿಯಲ್ ಇತ್ತು, ಅದನ್ನ ಹೇಳ್ಬಿಡ್ತೇನೆ. ಚೀನಾ ಏನ್ ಮಾಡ್ತಾ ಇದೆ ಈಗ? ಚೀನಾ ಬ್ಲಾಕ್ಡ್ ಇಟ್ಸ್ ಎಂಜಿನಿಯರ್ಸ್ ಅಂಡ್ ಸ್ಟಾಪ್ಡ್ ಕೀ ಇಕ್ವಿಪ್ಮೆಂಟ್ ಎಕ್ಸ್ಪೋರ್ಟ್ಸ್ ಅಫೆಕ್ಟಿಂಗ್ ಐಫೋನ್ ಪ್ರೊಡಕ್ಷನ್ ಇಂಡಿಯಾ. ಚೀನಾ ಏನ್ ಮಾಡ್ತಾ ಇದೆ? ತನ್ನ ಸ್ಕಿಲ್ಫುಲ್ ಆಗಿರುವಂತಹ, ಕೌಶಲ್ಯ ಹೊಂದಿರುವಂತಹ ಇಂಜಿನಿಯರ್ಗಳನ್ನ ಭಾರತಕ್ಕೆ ಕಳಿಸೋದನ್ನ ತಡೀತಾ ಇದೆ, ಅದನ್ನ ನಿಲ್ಲಿಸ್ತಾ ಇದೆ. ಅದೇ ರೀತಿ ಬೇರೆ ಬೇರೆ ಪ್ರಮುಖ ಯಂತ್ರೋಪಕರಣಗಳ ರಫ್ತನ್ನು ಸಹ ನಿಲ್ಲಿಸ್ತಾ ಇದೆ. ಅಂತಂದ್ರೆ ಭಾರತಕ್ಕೆ ಅಲ್ಲಿಂದ ಸ್ಕಿಲ್ ಹೆಚ್ಚಿರುವಂತಹ, ಕೌಶಲ್ಯ ಇರುವಂತಹ ವ್ಯಕ್ತಿಗಳನ್ನ ಕಳಿಸೋದಾಗಿರ್ಬಹುದು, ಅಥವಾ ಪ್ರಮುಖ ಯಂತ್ರೋಪಕರಣಗಳನ್ನ, ಇನ್ಸ್ಟ್ರೂಮೆಂಟ್ಗಳನ್ನ, ಮ್ಯಾನುಫ್ಯಾಕ್ಚರಿಂಗ್ ಬೇರೆ ಬೇರೆ ಸಂಸ್ಥೆಗಳಿರುತ್ತಲ್ವ, ಅದಕ್ಕೆ ಬೇಕಾದಂತಹ ಉಪಕರಣಗಳನ್ನ ಕಳಿಸೋದನ್ನ, ರಫ್ತನ್ನ ನಿಲ್ಲಿಸ್ಬಿಟ್ಟಿದೆ. ಯಾಕೆ ಹಾಗೆ ನಿಲ್ಲಿಸ್ತಾ ಇದೆ ಅಂತಂದ್ರೆ, ಮುಖ್ಯವಾಗಿ ಭಾರತದ ಉತ್ಪಾದನಾ ವೇಗವನ್ನು ನಿಧಾನಗೊಳಿಸಬೇಕು. ಅದು ನಿಲ್ಲಿಸಿರೋದ್ರಿಂದ ಐಫೋನ್ ಉತ್ಪಾದನೆಗೆ ತೊಂದರೆ ಆಗ್ತಾ ಇದೆ. ಇದು ಚೀನಾದ ಉದ್ದೇಶ. ಐಫೋನ್ ಪ್ರೊಡಕ್ಷನ್ ಸ್ವಲ್ಪ ಸ್ಲೋ ಆಗ್ತಾ ಇದೆ. ಇನ್ನು ಜಿಯೋ ಪೊಲಿಟಿಕಲ್ ಮೂವ್. ಚೀನಾ ವಾಂಟ್ಸ್ ಟು ಸ್ಲೋ ಇಂಡಿಯಾಸ್ ಗ್ರೋತ್ ಇನ್ ದಿ ಮ್ಯಾನುಫ್ಯಾಕ್ಚರಿಂಗ್ ಬೈ ಲಿಮಿಟಿಂಗ್ ನಾಲೆಜ್ ಟ್ರಾನ್ಸ್ಫರ್ ಅಂಡ್ ಸಪ್ಲೈ ಚೈನ್ಸ್. ಮುಖ್ಯವಾಗಿ ಒಂದು ತಂತ್ರಜ್ಞಾನವನ್ನ ಹಂಚಿಕೊಳ್ಳೋದನ್ನ ತಡೆ ಹಿಡಿಯೋದು, ಮತ್ತೆ ಪೂರೈಕೆ ಸರಪಳಿ ಇರುತ್ತಲ್ವ, ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ ಬಹು ಮುಖ್ಯವಾಗಿ ಅವಶ್ಯಕ ಇರೋದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಅದರ ಜೊತೆ ಲಾಜಿಸ್ಟಿಕ್ಸ್, ಸರಕು ಸಾಗಣೆಯ ನಿರ್ವಹಣೆ. ಇದು ಎರಡನ್ನ ಸ್ವಲ್ಪ ಮಟ್ಟದಲ್ಲಿ ಕುಗ್ಗಿಸ್ಬಿಟ್ರೆ ದೇಶದ ಎಷ್ಟೋ ವ್ಯವಸ್ಥೆಗಳು ಏರುಪೇರಾಗ್ಬಿಡುತ್ತೆ. ಇದರಿಂದಾಗಿ ಚೀನಾ ಏನ್ ಮಾಡ್ಲಿಕ್ಕೆ ಹೊರಟಿದೆ? ಮುಖ್ಯವಾಗಿ ನಾಲೆಜ್ ಟ್ರಾನ್ಸ್ಫರ್, ಉತ್ತಮ ಸ್ಕಿಲ್ ಹೊಂದಿರುವಂತಹ ವ್ಯಕ್ತಿಗಳನ್ನ ಹೋಗ್ಲಿಕ್ಕೆ ತಡೆದು ಬಿಡೋದು, ಅದನ್ನ ಕಳಿಸದೇ ಇರೋದು, ಅದಾದ್ಮೇಲೆ ರಫ್ತನ್ನು ಸಹ ನಿಲ್ಲಿಸ್ಬಿಡೋದು. ಇದರಿಂದ ಪೂರೈಕೆ ಸರಪಳಿ ಅದರಲ್ಲೂ ಏರುಪೇರಾಗುತ್ತೆ, ತಂತ್ರಜ್ಞಾನ ಸಹ ಸಿಗ್ತಾ ಇರೋದಿಲ್ಲ. ಈಗ ಭಾರತದಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ? ಆಪಲ್ ಫಾಕ್ಸ್ಕಾನ್ ಇನ್ ಇಂಡಿಯಾ ನೌ ಅಸೆಂಬಲ್ಸ್ ಐಫೋನ್ಸ್ ಇನ್ ತಮಿಳುನಾಡು ಅಂಡ್ ಕರ್ನಾಟಕ, ಸಪೋರ್ಟ್ ಫ್ರಮ್ ಫಾಕ್ಸ್ಕಾನ್, ಪೆಗಾಟ್ರಾನ್ ಅಂಡ್ ಟಾಟಾ. ಚೀನಾದಿಂದ ಈ ಒಂದು ತಡೆ ಬಂದಿರೋದ್ರಿಂದ ಈಗ ಮುಖ್ಯವಾಗಿ ಫಾಕ್ಸ್ಕಾನ್, ಪೆಗಾಟ್ರಾನ್ ಮತ್ತೆ ಟಾಟಾ ಕಂಪನಿಗಳು, ಈ ಫಾಕ್ಸ್ಕಾನ್, ಪೆಗಾಟ್ರಾನ್ ಅನ್ನೋದು ಸುಮಾರು ತೈವಾನ್ ಕಂಪನಿಗಳಿವು. ಹಾಗಾಗಿ ಇದರ ಮೂಲಕ ಏನ್ ಮಾಡ್ತಾ ಇದೆ ಭಾರತ? ಈ ಐಫೋನ್ಗಳ ಬಿಡಿ ಭಾಗಗಳನ್ನ ಸೇರಿಸಿ ಅಸೆಂಬಲ್ ಮಾಡಿಕೊಂಡು ಅದರ ಒಂದು ಉತ್ಪಾದನೆಯನ್ನ ಮಾಡ್ತಾ ಇದೆ. ಅಂದ್ರೆ ಅಸೆಂಬಲ್ ಇನ್ ಇಂಡಿಯಾ ಅಂತ ನೀವೊಂದು ಸ್ಕೀಮ್ ಅನ್ನ ಕೇಳಿರಬಹುದು. ಅಂತಂದ್ರೆ ಬೇರೆ ಬೇರೆ ದೇಶಗಳಿಂದ ನಾವು ಪಾರ್ಟ್ಸ್ಗಳನ್ನ ತೆಗೆದುಕೊಂಡು ಬಂದ್ಕೊಂಡು ಅದನ್ನ ಅಸೆಂಬಲ್ ಮಾಡ್ತೇವೆ ಇಲ್ಲಿ, ಆಮೇಲೆ ಅದನ್ನ ಮಾರುಕಟ್ಟೆಗೆ ಬಿಡುಗಡೆಗೊಳಿಸ್ತೇವೆ. ಹಾಗಾಗಿ ಅದಕ್ಕೆ ಈ ಫಾಕ್ಸ್ಕಾನ್, ಪೆಗಾಟ್ರಾನ್ ಮತ್ತೆ ಟಾಟಾ ಕಂಪನಿಗಳು ಸಹಕಾರವನ್ನು ನೀಡ್ತಾ ಇವೆ. ಗೌರ್ಮೆಂಟ್ ಏನ್ ಮಾಡ್ತಾ ಇದೆ? ಇಂಡಿಯಾಸ್ ಮೇಕ್ ಇನ್ ಇಂಡಿಯಾ ಅಂಡ್ PLI ಸ್ಕೀಮ್ಸ್ ಪ್ರೊವೈಡ್ ಟ್ಯಾಕ್ಸ್ ಕಟ್ಸ್ ಅಂಡ್ ಫಂಡ್ಸ್ ಟು ಬೂಸ್ಟ್ ಸ್ಮಾರ್ಟ್ ಫೋನ್ ಪ್ರೊಡಕ್ಷನ್. ಸರ್ಕಾರ ಸಹ ಮೇಕ್ ಇನ್ ಇಂಡಿಯಾ ಮತ್ತೆ PLI, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತಂದ್ರೆ ಉತ್ಪಾದನೆ ಆಧಾರಿತ ಉತ್ತೇಜನ, ಎಷ್ಟು ಉತ್ಪಾದನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರಿಗೆ ಇನ್ಸೆಂಟಿವ್ಗಳನ್ನ ಕೊಡ್ತಾರೆ. ಈ ಒಂದು ಯೋಜನೆಗಳ ಮೂಲಕ, ಅದೇ ರೀತಿ ತೆರಿಗೆ ಸೌಲಭ್ಯಗಳು ಇರಬಹುದು, ಮತ್ತೆ ಆರ್ಥಿಕ ಪ್ರೋತ್ಸಾಹದ ಮೂಲಕ ಸ್ಮಾರ್ಟ್ ಫೋನ್ ಉತ್ಪಾದನೆ ಹೆಚ್ಚಾಗಬೇಕು ಭಾರತದಲ್ಲಿ ಅಂತ ಸರ್ಕಾರ ಉತ್ತೇಜನ ನೀಡ್ತಾ ಇದೆ. ಅದೇ ರೀತಿ ಡಿಪೆಂಡೆನ್ಸ್ ಆನ್ ಚೈನಾ. ಇಂಡಿಯಾ ಸ್ಟಿಲ್ ರಿಲೈಸ್ ಆನ್ ಚೈನಾ ಫಾರ್ ಕಂಪೋನೆಂಟ್ಸ್ ಅಂಡ್ ಮಷಿನರಿ, ಮೇಕಿಂಗ್ ಇಟ್ ವಲ್ನರೇಬಲ್ ಟು ಟ್ರೇಡ್ ಡಿಸ್ರಪ್ಷನ್ಸ್. ಇನ್ನೂ ಸಹ ಭಾರತ ಏನ್ ಮಾಡ್ತಾ ಇದೆ? ಚೀನಾದ ಯಂತ್ರೋಪಕರಣಗಳ ಮೇಲೆ, ಅದರಲ್ಲೂ ಮೊದಲಿಂದ ನಾವು ನೋಡ್ತಾ ಇದ್ದೇವೆ ಕ್ರಿಟಿಕಲ್ ಮಿನರಲ್ಗಳ ಮೇಲೆ ಹಲವಾರು ದೇಶಗಳು ಚೀನಾದ ಮೇಲೆ ಹೆಚ್ಚು ಅವಲಂಬಿತ ಆಗಿದೆ. ಯಾಕಂತಂದ್ರೆ ಹೆಚ್ಚು ಕ್ರಿಟಿಕಲ್ ಮಿನರಲ್ಗಳು ಉತ್ಪಾದನೆ ಆಗ್ತಾ ಇರೋದು, ಅದರ ಮೈನಿಂಗ್ ಆಗ್ತಾ ಇರೋದು ಚೀನಾದಲ್ಲಿ. ಭಾರತ ಸಹ ಕ್ರಿಟಿಕಲ್ ಮಿನರಲ್ಗಳನ್ನ ಚೀನಾದಿಂದ ತರಿಸ್ಕೊಳ್ತಾ ಇದೆ. ಮುಖ್ಯವಾಗಿ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ, ರಿನ್ಯೂಯಬಲ್ ಎನರ್ಜಿ ರಿಸೋರ್ಸ್ಗಳಿಗೆ ಆ ಕ್ರಿಟಿಕಲ್ ಮಿನರಲ್ಗಳು ತುಂಬಾ ಮುಖ್ಯ. ಅದೇ ರೀತಿ ಬೇರೆ ಬೇರೆ ಯಂತ್ರೋಪಕರಣಗಳ ಮೇಲೆ ಸಹ ನಾವು ಚೀನಾದ ಮೇಲೆ ಅವಲಂಬಿತ ಆಗಿದ್ದೇವೆ.
ಇದರಿಂದ ಏನಾಗಬಹುದು, ಒಂದು ವೇಳೆ ಚೀನಾ ತನ್ನ ಸಪ್ಲೈಯನ್ನ ನಿಲ್ಲಿಸಿಬಿಟ್ರೆ ಅಥವಾ ಏನಾದರೂ ಏರುಪೇರು ಮಾಡಿಬಿಟ್ರೆ ನಮ್ಮ ವಾಣಿಜ್ಯ ಕಂಪ್ಲೀಟ್ ಆಗಿ ಬೇರೆ ಒಂದು ಹೊಡೆತಕ್ಕೆ ಒಳಗಾಗಬಹುದು, ವಾಣಿಜ್ಯದ ಮೇಲೆ ದೊಡ್ಡ ಒಂದು ಪರಿಣಾಮ ಉಂಟಾಗಬಹುದು ಅಂತ ಹೇಳ್ತಿದ್ದಾರೆ. ಫ್ಯೂಚರ್ ಪ್ಲಾನ್: ಇಂಡಿಯಾ ಮಸ್ಟ್ ಬಿಲ್ಡ್ ಇಟ್ಸ್ ಓನ್ ಸಪ್ಲೈ ಚೈನ್, ಟ್ರೈನ್ ವರ್ಕರ್ಸ್ ಅಂಡ್ ಅಟ್ರಾಕ್ಟ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಫಾರ್ ಅ ಸ್ಟ್ರಾಂಗರ್ ಇಂಡಸ್ಟ್ರಿ. ಹಾಗಾದ್ರೆ ಏನ್ ಮಾಡಬೇಕು, ನಾವು ನಮ್ಮದೇ ಆದಂತಹ ಒಂದು ಸ್ವಂತವಾದ ಪೂರೈಕೆ ಸರಪಳಿಯನ್ನು ನಿರ್ಮಿಸಿಕೊಳ್ಬೇಕು. ಬೇರೆ ಯಾವುದೇ ದೇಶ ತನ್ನ ಎಕ್ಸ್ಪೋರ್ಟ್ಗಳನ್ನ ಅಥವಾ ಅಲ್ಲಿಂದ ಬರುವಂತ ಸಾಮಗ್ರಿಗಳನ್ನ ನಿಲ್ಲಿಸಿಬಿಟ್ರು ಸಹ ನಮಗೆ ಪರ್ಯಾಯ ವ್ಯವಸ್ಥೆನ ಮೊದಲೇ ಮಾಡ್ಕೊಂಡಿರ್ಬೇಕು. ಅಂತಂದ್ರೆ ಹೇಳ್ತಾರಲ್ವಾ, ಈಗ ಬೈಲ್ಯಾಟ್ರಲ್ ಅಂತಂದ್ರೆ ಮತ್ತೊಂದು ದೇಶದ ಜೊತೆ ನಾವು ಇಟ್ಕೊಂಡಿರುವಂತ ಒಂದು ಸಂಬಂಧ. ಮಲ್ಟಿಲ್ಯಾಟ್ರಲ್ ಅಂತಂದ್ರೆ ಹಲವಾರು ದೇಶಗಳ ಜೊತೆ ಇಟ್ಕೊಂಡಿರುವಂತ ಸಂಬಂಧ. ನಾವು ಒಂದು ವಸ್ತುವಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಒಂದು ದೇಶದ ಮೇಲೆ ಡಿಪೆಂಡ್ ಆಗ್ಬಿಟ್ರೆ, ಆ ದೇಶದಲ್ಲಿ ಏನಾದ್ರೂ ಗಲಭೆಗಳಾದ್ರೆ ಅಥವಾ ಆ ದೇಶಕ್ಕೆ, ಈಗ ಚೀನಾದ ಉದಾಹರಣೆ ತೆಗೆದುಕೊಂಡ್ರೆ, ಚೀನಾ ಸಪ್ಲೈ ನಿಲ್ಸಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ನಮ್ಮ ಇಂಡಸ್ಟ್ರಿಗಳಿಗೆ ಹಾನಿ ಆಗುತ್ತೆ. ಹಾಗಾಗಿ ನಾವು ಆ ಒಂದು ಉತ್ಪನ್ನವನ್ನ ಬೇರೆ ದೇಶಗಳಿಂದ ಹೇಗೆ ತರಿಸ್ಕೊಳ್ಬಹುದು, ಒಂದೇ ದೇಶದ ಮೇಲೆ ಡಿಪೆಂಡ್ ಆಗದೆ ಬೇರೆ ಕಡೆಯೂ ಸಹ ನಮ್ಮ ಒಂದು ಪ್ರಭಾವವನ್ನ ಬೀರಿ ಅಲ್ಲಿಂದಲೂ ಸಹ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅನ್ನ ಮಾಡೋದು. ಹೀಗಾಗಿ ನಮ್ಮದೇ ಆದ ಒಂದು ಸರಪಳಿಯನ್ನ ನಿರ್ಮಿಸಿಕೊಳ್ಬೇಕು. ಅದೇ ರೀತಿ ಕೆಲಸಗಾರರಿಗೆ ತರಬೇತಿ ನೀಡಬೇಕು. ಮುಖ್ಯವಾಗಿ ನಮ್ಮ ದೇಶದಲ್ಲಿ ಸ್ಕಿಲ್ ಇರೋರ ಸಂಖ್ಯೆ ತುಂಬಾ ಕಡಿಮೆ ಇದೆ ಅಂತ ಬೇರೆ ಬೇರೆ ವರದಿಗಳು ಹೇಳುತ್ತೆ. ಒಂದು ಸ್ಕಿಲ್ ಇರೋರು ಕಡಿಮೆ ಯಾಕಿದ್ದಾರೆ ಅಂತಂದ್ರೆ, ಒಳ್ಳೆ ಸ್ಕಿಲ್ ಇರೋರು ದೇಶವನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಬ್ರೇನ್ ಡ್ರೇನ್ ಅಂತ ಕೇಳ್ತಿರ್ತೀವಲ್ವಾ, ಅಂತಂದ್ರೆ ಅವರಿಗೆ ಒಳ್ಳೆ ಸ್ಕಿಲ್ ಹೊಂದಿರೋರಿಗೆ ಹೆಚ್ಚು ಸ್ಯಾಲರಿಯನ್ನು ಬಯಸ್ತಾ ಇರ್ತಾರೆ. ಸ್ಯಾಲರಿ ಇಲ್ಲಿನ ಗುಣಮಟ್ಟದಲ್ಲಿ ಬೇರೆ ದೇಶಕ್ಕೆ ಹೋಲಿಸಿದ್ರೆ ನಮ್ಮ ದೇಶದಲ್ಲಿ ಸ್ಯಾಲರಿ ಅಷ್ಟೇನು ಹೆಚ್ಚಿರೋದಿಲ್ಲ. ಹಾಗೆ ಆ ಸ್ಕಿಲ್ಗೆ ಸರಿಯಾದ ಒಂದು ಸ್ಯಾಲರಿ ಸಹ ಸಿಗ್ಬೇಕಾಗತ್ತೆ. ಆವಾಗ ನಮ್ಮ ದೇಶದಲ್ಲಿ ಅವರು ಉಳಿತಾರೆ. ಅದೇ ರೀತಿ ಪ್ರೊಫೆಷನಲ್ ಗ್ರೋತ್ ಅಂತಂದ್ರೆ, ಒಂದು ಉದ್ಯೋಗವನ್ನ ಹಿಡ್ಕೊಂಡ ನಂತರ ಅದರಲ್ಲಿ ಯಾವ ರೀತಿ ಗ್ರೋತ್ ಇದೆ ಅನ್ನೋದನ್ನ ಈಗಿನ ಕಾಲದ ಹೆಚ್ಚು ಜನ ನೋಡೋದು ಪ್ರೊಫೆಷನಲ್ ಗ್ರೋತ್ ಅನ್ನ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಒಂದು ಉದ್ಯೋಗದಲ್ಲಿ ಬೆಳಿಬಹುದು, ಸರ್ಕಾರ ಮತ್ತೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಎಲ್ಲ ಸಹ ಅದಕ್ಕೆ ಪೂರಕವಾಗಿದ್ಯಾ ಅಂತ ನೋಡ್ತಾರೆ. ಹಾಗಾಗಿ ಎಲ್ಲ ಅಂಶಗಳ ಮೇಲೆ ನಮ್ಮ ಸರ್ಕಾರಗಳು ಕ್ರಮವನ್ನು ಕೈಗೊಳ್ಳಬೇಕು. ಹಾಗಾದಾಗ ಮಾತ್ರ ತರಬೇತಿಯ ಜೊತೆ ಉತ್ತಮ ಪ್ರತಿಭೆಗಳನ್ನ ಭಾರತದಲ್ಲಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ಅದರ ಜೊತೆ ಖಾಸಗಿ ಹೂಡಿಕೆದಾರನ ಆಕರ್ಷಿಸಬೇಕು. ಅಂತಂದ್ರೆ ಈಗಾಗಲೇ ನೋಡಿದ್ದೇವೆ, ಬಜೆಟ್ ನಲ್ಲಿ ಹೂಡಿಕೆನ ಹೆಚ್ಚು ಮಾಡ್ಲಿಕ್ಕೆ ಬೇರೆ ಬೇರೆ ಕ್ರಮಗಳನ್ನ ಕೈಗೊಂಡಿದ್ದಾರೆ. ರೂಲ್ಸ್ ಗಳನ್ನ ಸ್ವಲ್ಪ ಸಡಿಲಗೊಳಿಸ್ತಾ ಇದ್ದಾರೆ. ನಿನ್ನೆ ನೋಡಿದ್ವಲ್ವಾ, ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಗಳಿಗೆ ಸಂಬಂಧಿಸಿದ ಹಾಗೆ ಹಳೆಯ ಒಂದು ರೂಲ್ಸ್ ಅನ್ನ ಅಮೆಂಡ್ ಮಾಡಿದ್ದಾರೆ. ಅಂತಂದ್ರೆ ಹೆಚ್ಚು ಜನ ಬಂದು ಬೇರೆ ಬೇರೆ ದೇಶಗಳು, ಅಮೆರಿಕ, ಫ್ರಾನ್ಸ್ ನಂತಹ ನ್ಯೂಕ್ಲಿಯರ್ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡ್ಲಿಕ್ಕೆ ಮುಂದಾಗ್ತಾ ಇವೆ. ಹೀಗಾಗಿ ಹೂಡಿಕೆದಾರನ್ನ ಆಕರ್ಷಿಸಬೇಕು, ತರಬೇತಿ ನೀಡಬೇಕು, ಬ್ರೇನ್ ಡ್ರೇನ್ ಆಗೋದನ್ನ ತಡಿಬೇಕು. ಈ ಮೂಲಕ ಚೀನಾದಂತಹ ದೇಶಗಳ ಮೇಲಿನ ಅವಲಂಬನೆಯನ್ನ ನಾವು ಕಡಿಮೆ ಮಾಡ್ಕೋಬಹುದು. ಇದಾದ ನಂತರ ಮೇಲ್ಗಡೆ ಇಲ್ಲಿ ನೋಡಿದ್ವಲ್ವಾ, ವೈಸ್ ಪ್ರೆಸಿಡೆಂಟ್ ಕ್ವಶನ್ಸ್ ಇನ್ವಾಲ್ವ್ಮೆಂಟ್ ಆಫ್ ಚೀಫ್ ಜಸ್ಟಿಸ್ ಇನ್ ಎಕ್ಸಿಕ್ಯೂಟಿವ್ ಅಪಾಯಿಂಟ್ಮೆಂಟ್ಸ್. ಸಿಬಿಐ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಅದರ ಡೈರೆಕ್ಟರ್ ಅನ್ನ ಆಯೋಜನೆ ಮಾಡೋದ್ರಲ್ಲಿ ಎಷ್ಟು ಜನರು ಇರ್ತಾರೆ ಅಂತ ನೀವು ಒಂದ್ಸರಿ ನಾ ಹೇಳ್ಬಿಡ್ತೇನೆ ಈಗಲೇ. ಅಂತಂದ್ರೆ, ಸೆಂಟ್ರಲ್ ಗವರ್ಮೆಂಟ್ ಶಲ್ ಅಪಾಯಿಂಟ್ ಡೈರೆಕ್ಟರ್ ಆಫ್ ಸಿಬಿಐ. ಮುಖ್ಯವಾಗಿ ಅದನ್ನ ಯಾರು ಆಯೋಜಿಸುವವರು, ಅದನ್ನ ನೇಮಕಾತಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಮುಖ್ಯವಾಗಿ 1946ರ ದೆಹಲಿ ವಿಶೇಷ ಪೊಲೀಸ್ ಸ್ಥಾಪನೆ ಕಾಯ್ದೆ ಅಡಿಯಲ್ಲಿ, ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 4A ಪ್ರಕಾರ ಕೇಂದ್ರ ಸರ್ಕಾರ ಸಿಬಿಐ ನಿರ್ದೇಶಕರನ್ನ 3 ಸದಸ್ಯರ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ನೇಮಿಸುತ್ತೆ. ಅಂತಂದ್ರೆ ರೆಕಮೆಂಡೇಶನ್ ಆಫ್ 3 ಮೆಂಬರ್ ಕಮಿಟಿ. ಅದರಲ್ಲಿ ಯಾರ್ಯಾರು ಇರ್ತಾರೆ ಹಾಗಾದ್ರೆ, ಪ್ರೈಮ್ ಮಿನಿಸ್ಟರ್ ಆಸ್ ಎ ಚೇರ್ಪರ್ಸನ್, ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದ ಲೋಕಸಭಾ ಅಂಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆರ್ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್ ನಾಮಿನೇಟೆಡ್ ಬೈ ಹಿಮ್. Where there is no recognized leader of opposition in the Lok Sabha, then the leader of the single largest opposition party in the Lok Sabha would be member of that committee. ಏನಾಗ್ತಾ ಇದೆ ಇಲ್ಲಿ, ಈಗ ಸಿಬಿಐ ನಿರ್ದೇಶಕರನ್ನ ನೇಮಕ ಮಾಡಬೇಕಾದ್ರೆ ಅದಕ್ಕೊಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಆ ಸಮಿತಿಯಲ್ಲಿ ಮುಖ್ಯವಾಗಿ 3 ಜನರು ಇರ್ತಾರೆ. ಮೊದಲನೇದು ಪ್ರಧಾನಮಂತ್ರಿಯವರು, ಎರಡನೇದು ಲೋಕಸಭೆಯ ಪ್ರತಿಪಕ್ಷದ ನಾಯಕರು. ಒಂದು ವೇಳೆ ಅಧಿಕೃತವಾಗಿ ಒಂದು ಪ್ರತಿಪಕ್ಷದ ನಾಯಕ ಇಲ್ಲದೆ ಇದ್ರೆ, ಲೋಕಸಭೆಯಲ್ಲಿ ಅತ್ಯಂತ ದೊಡ್ಡದ ಪ್ರತಿಪಕ್ಷ ಇರುತ್ತಲ್ವಾ, ಅದರ ನಾಯಕರನ್ನ ಸದಸ್ಯರನ್ನಾಗಿ ಮಾಡ್ತಾರೆ. ಅದರ ನಂತರ ಭಾರತದ ಮುಖ್ಯ ನ್ಯಾಯಾಧೀಶರು ಅಥವಾ ಅವರ ಶಿಫಾರಸಿನ ಮೇಲೆ ಯಾವುದಾದ್ರೂ ಒಂದು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಸಮಿತಿಯಲ್ಲಿ ಇರ್ತಾರೆ. ಇದು ಸಿಬಿಐ ನಿರ್ದೇಶಕರನ್ನ ನೇಮಕಾತಿ ಮಾಡುವ ಪ್ರಕ್ರಿಯೆ. ಈಗ ಇಲ್ಲಿ ಇವರು ಹೇಳ್ತಾ ಇರೋದು ಏನಂತಂದ್ರೆ, ವೈಸ್ ಪ್ರೆಸಿಡೆಂಟ್ ಜಗದೀಪ್ ಧನ್ಕರ್ ಏನ್ ಹೇಳ್ತಾ ಇದ್ದಾರೆ, ಈಗ ಸಿಬಿಐ ಅನ್ನೋದು ಒಂದು ಕಾರ್ಯಾಂಗ. ಮುಖ್ಯವಾಗಿ 3 ಅಂಗಗಳಿರುತ್ತಲ್ವಾ, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ. 3 ಅಂಗಗಳಿಗೆ ಅವರದ್ದೇ ಆದ ಜವಾಬ್ದಾರಿಗಳಿದೆ. ಈಗ ಎಕ್ಸಿಕ್ಯೂಟಿವ್, ಸಿಬಿಐ ಅನ್ನುವಂಥದ್ದು ಎಕ್ಸಿಕ್ಯೂಟಿವ್ ಕಾರ್ಯಾಂಗದ ಕೆಲಸ ಅದು.
ಇದಕ್ಕೆ ಮುಖ್ಯವಾಗಿ ಶಾಸಕಾಂಗ ಹಾಗೂ ಕಾರ್ಯಾಂಗ ಒಟ್ಟಾಗಿ ಕಾರ್ಯನಿರ್ವಹಿಸಬೇಕು. ಇದರಲ್ಲಿ ಈ ಒಂದು ನ್ಯಾಯಾಂಗದ ಪಾತ್ರ ಯಾಕೆ ಬೇಕು, ಅವ್ರು ಯಾಕೆ ಬೇಕು ಇದರಲ್ಲಿ? ಆ ಚೀಫ್ ಜಸ್ಟಿಸ್ ಮತ್ತೆ ಅವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡುವ ಅವಶ್ಯಕತೆ ಇಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ, ಅವರು ಇದರಲ್ಲಿ ಪಾಲ್ಗೊಳ್ಳುವುದು ನಮಗೆ ಬೇಡ ಅಂತಂದ್ರೆ ನ್ಯಾಯಾಂಗ ಸುಮ್ಮನೆ ಇದರಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಮೂಗು ತೋರಿಸುತ್ತೆ ಅಂತ ಇವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ವಿಷಯ ನೀವು ನೋಡಿರಬಹುದು, ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇರುತ್ತೆ. ಅಂತಂದ್ರೆ ಒಂದು ಸರ್ಕಾರದ ಅಥವಾ ಒಂದು ದೇಶದ ಈ 3 ಅಂಗಗಳಿರುತ್ತಲ್ವಾ, ಒಂದಕ್ಕೊಂದು ಪೂರಕವಾಗಿರ್ಬೇಕು, ಮತ್ತೆ ಒಂದು ಇನ್ನೊಂದರ ನಿಯಂತ್ರಣ ಮಾಡ್ಬೇಕು. ಅಂತಂದ್ರೆ ಯಾವುದೇ ಒಂದು ಅಂಗ ಆಗಿರ್ಬೋದು, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಯಾವುದೇ ಒಂದು ಅಂಗ ತಾನೇ ಹೆಚ್ಚು ಅಂತ ಹೋಗ್ಲಿಕ್ಕೆ ಬಿಡಬಾರದು. ಅಂದ್ರೆ ಬೇರೆ ಅಂಗಗಳು ಅದನ್ನ ಸರಿಯಾಗಿ ನಿಯಂತ್ರಿಸಬೇಕು. ಪ್ರತಿಯೊಂದರ ನಡುವೆ ಒಂದು ಪೂರಕ ವ್ಯವಸ್ಥೆ ಇರಬೇಕು. ಆ ಮೂಲಕ ಸರ್ಕಾರ ಅಥವಾ ದೇಶ ಒಳ್ಳೆ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು. ಯಾವುದೇ ಒಂದು ಅಂಗ ಸಾರ್ವಭೌಮತೆಯನ್ನ ಪಡ್ಕೋಬಾರದು. ಹಾಗಾಗಿ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಸಹ ನೆನಪಿಟ್ಕೊಳ್ಳಿ. ಕೆಲವೊಂದ್ ಸಾರಿ ನಮ್ಮ ಸಂವಿಧಾನವನ್ನ ತಯಾರು ಮಾಡಿದವರು ಇದನ್ನ ಗಮನದಲ್ಲಿ ಇಟ್ಕೊಂಡು ಏನ್ ಮಾಡಿರ್ತಾರೆ, ಅಲ್ಲಿ ಕೆಲವೊಂದು ಅಂಗಗಳಿಗೆ ನೇಮಕಾತಿಯ ಪ್ರಕ್ರಿಯೆಯಲ್ಲಿ ಜುಡಿಷಿಯರಿಯನ್ನು ಸಹ ಸೇರಿಸಿರ್ತಾರೆ. ಆದ್ರೆ ಅದು ಅವಶ್ಯಕತೆ ಇಲ್ಲ ಅಂತ ಈಗ ಜಗದೀಪ್ ಧನ್ಕರ್ ಅವರು ಹೇಳ್ತಾ ಇದ್ದಾರೆ. ಇದಾದ ನಂತರ ಮೇಲಿನ ಪಾಯಿಂಟ್ಗಳನ್ನು ನೋಡಿದ್ವಿ. ಇಲ್ಲೊಂದು ಪಾಯಿಂಟ್ ಇತ್ತು, CID ಟು ಪ್ರೋಬ್ COVID-19 ಸ್ಕ್ಯಾಮ್. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಸುದ್ದಿ. ಅಂತಂದ್ರೆ COVID-19 ಸಮಯದಲ್ಲಿ ದೊಡ್ಡ ಸ್ಕ್ಯಾಮ್ ಆಗಿತ್ತು, ಕೋಟ್ಯಾಂತರ ರೂಪಾಯಿ. ಅಂತಂದ್ರೆ 160 crore ವಾಸ್ ಹ್ಯಾನ್ಸ್ ರೆಫರ್ ಟು CID. ಅಂತಂದ್ರೆ ಈಗ ಒಂದು ಸುಮಾರು 167 ಕೋಟಿ ಮೌಲ್ಯದ ಒಂದು ಸ್ಕ್ಯಾಮ್ ಆಗಿತ್ತು. ಆದ್ರೆ ನೋ ಸೀನಿಯರ್ IPS ಆಫೀಸರ್ ವಾಸ್ ವಿಲ್ಲಿಂಗ್ ಟು ಹೆಡ್ ದಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಮೊದ್ಲೇನ್ ಮಾಡಿದ್ರು, ಒಂದು SIT ಅನ್ನ ರಚನೆ ಮಾಡಿದ್ರು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ. ಆದ್ರೆ ಯಾವುದೇ ಸೀನಿಯರ್ ಆಫೀಸರ್ ಸಹ ಅದರಲ್ಲಿ ಪಾಲ್ಗೊಳ್ಳಿಕ್ಕೆ ಮುಂದಾಗಲೇ ಇಲ್ಲ. ಯಾಕಂತಂದ್ರೆ ಕೆಲವೊಂದು ಅದರಲ್ಲಿ ಆ ಒಂದು ಕೊಟ್ಟಿದಾರಲ್ವಾ, ಆಸ್ ಇಟ್ ಇನ್ವಾಲ್ವ್ಡ್ ಮೆನಿ ಸೀನಿಯರ್ IAS ಆಫೀಸರ್ಸ್ ಅಂಡ್ ಪೊಲಿಟಿಷಿಯನ್ಸ್ ಪುಷಿಂಗ್ ದಿ ಗವರ್ಮೆಂಟ್ ಟು ಇವೆಂಚುಯಲಿ ಹ್ಯಾಂಡ್ ಇಟ್ ಓವರ್ ಟು CID. ಆ ಒಂದು ಸ್ಕ್ಯಾಮ್ ನಲ್ಲಿ ಕೆಲವೊಂದು ದೊಡ್ಡ ದೊಡ್ಡ IAS ಅಧಿಕಾರಿಗಳಿದ್ದಾರೆ, ಕೆಲವೊಂದು ದೊಡ್ಡ ಪೊಲಿಟಿಷಿಯನ್ಸ್ ಗಳಿದ್ದಾರೆ. ಹಾಗಾಗಿ ಸೀನಿಯರ್ IPS ಆಫೀಸರ್ಗಳು ಈ ಕೇಸನ್ನ ಹ್ಯಾಂಡ್ ಮಾಡ್ಲಿಕ್ಕೆ ಕೈಗೊಳ್ಳಿಕ್ಕೆ ಮುಂದಾಗ್ತಾನೆ ಇಲ್ಲ. ಈಗ ಹಾಗಾಗಿ SIT ಅನ್ನ ಬಿಟ್ಟು CIDಗೆ ಅದನ್ನ ವಹಿಸ್ತಾ ಇದ್ದಾರೆ. ಈ ಕಡೆ ತಿರುಪಕರಂ ಕುಂದ್ರಂ ಅಂತ ಒಂದು ಹಿಲ್ ಇದೆ, ಇದರ ಬಗ್ಗೆ ನೋಡೋಣ ಇಲ್ಲಿ. ಅದಾದ್ಮೇಲೆ ಅಟಗೂರ್ ಅಂತ ಒಂದು ಇನ್ಸ್ಕ್ರಿಪ್ಷನ್ ಇದೆ, ಅದನ್ನು ಹೇಳ್ತಾನೆ. ತಿರುಪರಂ ಕುಂದ್ರಂ ಬೆಟ್ಟ ಅಂತ ಮಧುರೈ ತಮಿಳ್ನಾಡಿನಲ್ಲಿ ಇರೋದು. ಇದು ತಮಿಳ್ನಾಡು ಏನ್ಷಿಯಂಟ್ ಜೈನ್ ಕೇವ್ಸ್, ಮುರುಗನ್ ಟೆಂಪಲ್, ಮೇಜರ್ ಹಿಂದೂ ಪಿಲ್ಗ್ರಿಮೇಜ್ ಸೈಟ್ ಅಂಡ್ ದರ್ಗಾ ಫಾರ್ ಸಿಕಂದರ್ ಶಾ ರಿಫ್ಲೆಕ್ಟಿಂಗ್ ಇಟ್ಸ್ ಇಂಪಾರ್ಟೆನ್ಸ್ ಟು ಮುಸ್ಲಿಂ. ಅಂತಂದ್ರೆ ಈ ಒಂದು ಬೆಟ್ಟದಲ್ಲಿ ಜೈನ ಗುಹೆಗಳು ಇದೆ, ಪ್ರಸಿದ್ಧ ಮುರುಗನ್ ದೇವಾಲಯ ಸಹ ಇದೆ, ಮತ್ತೆ ಸಿಕಂದರ್ ಶಾ ಎಂಬ ಸುಲ್ತಾನರ ದರ್ಗಾ ಸಹ ಇದೆ. ಹಾಗಾಗಿ 3 ಧರ್ಮಗಳಿಗೂ, ಜೈನರಿಗೆ, ಹಿಂದೂಗಳಿಗೆ ಮತ್ತೆ ಮುಸ್ಲಿಮರಿಗೆ ಮುಖ್ಯವಾದಂತ ಪ್ರದೇಶ ಇದು. ಆದ್ರೆ ಹೈಕೋರ್ಟ್ ಏನ್ ಹೇಳ್ತಾ ಇದೆ, ಗವರ್ಮೆಂಟ್ ನಾಟ್ ಲೆಟ್ ಟು ಎನಿವನ್ ಡಿಸ್ಟರ್ಬ್ ದಿ ಹಾರ್ಮನಿ. 3 ಧರ್ಮದವರು ಒಂದೇ ಕಡೆ ಸೇರೋ ಸಾಧ್ಯತೆಗಳು ಹೆಚ್ಚಿರುತ್ತಲ್ವಾ, ಹಾಗಾಗಿ ಯಾವುದೇ ಕಾರಣಕ್ಕೂ ಅಲ್ಲಿ ಯಾವುದೇ ಗಲಭೆಗಳು ಆಗದೆ ಇರೋ ತರ ನೋಡ್ಕೊಳ್ಳಿ ಅಂತ ಸರ್ಕಾರಕ್ಕೆ ಹೇಳ್ತಾ ಇರೋದು. ಸರ್ಕಾರಕ್ಕೆ ಇಲ್ಲಿ ಹೈಕೋರ್ಟ್ ಹೇಳ್ತಾ ಇದೆ. ಇದಾದ ನಂತರ ಚೈನೀಸ್ ವೆಪನ್ಗಳ ಬಗ್ಗೆ ನೋಡಿದ್ವಿ. ಕೆಳಗಡೆ ಇರುವಂತ ಸುದ್ದಿ, ಟಿಕ್ಟಾಕ್ ರಿಟರ್ನ್ಸ್ ಟು ಆಪಲ್ ಗೂಗಲ್ ಆಪ್ ಸ್ಟೋರ್ಸ್ ಆಫ್ಟರ್ ಟ್ರಂಪ್ಸ್ ರಿಪ್ರೈವ್. ಅಂದ್ರೆ ಟ್ರಂಪ್ ಅವರು ಮೊದಲು ಟಿಕ್ಟಾಕ್ಗೆ ಬ್ಯಾನ್ ಮಾಡಿದ್ರು, ಟಿಕ್ಟಾಕ್ ಅನ್ನ ಅಮೆರಿಕದಲ್ಲಿ ಬ್ಯಾನ್ ಮಾಡಿದ್ರು. ಅಂತಂದ್ರೆ ಬೈಡನ್ ಇದ್ದಾಗ ಕೆಲವೊಂದು ಸೆಕ್ಯೂರಿಟಿ ರೀಸನ್ ಮತ್ತೆ ಬೇರೆ ಬೇರೆ ಕಾರಣಗಳಿಗೋಸ್ಕರ. ಆದ್ರೆ ಟ್ರಂಪ್ ಅವರು ಏನ್ ಮಾಡ್ತಾ ಇದ್ದಾರೆ, ಆ ಒಂದು ಬ್ಯಾನ್ ಮೇಲೆ 75 ದಿನದ ಒಂದು ತಡೆಯನ್ನ ತಂದಿದ್ದಾರೆ, ಬ್ಯಾನ್ ಅನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಹೀಗಾಗಿ ಮತ್ತೆ ಅಮೆರಿಕಾದ ಆಪಲ್ ಗೂಗಲ್ ಸ್ಟೋರ್ ನಲ್ಲಿ ಅದು ಕಾಣಿಸ್ಕೊಳ್ತಾ ಇದೆ, ಮತ್ತೆ ಟಿಕ್ಟಾಕ್ ಅಲ್ಲಿ ತನ್ನ ಪ್ರಾತಿನಿಧ್ಯವನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದೆ. ಇನ್ನು ವಿಲ್ ಮೀಟ್ ವಿತ್ ಪುಟಿನ್ ಓನ್ಲಿ ಆಫ್ಟರ್ ಅಗ್ರೀಯಿಂಗ್ ಟು ಅ ಕಾಮನ್ ಪ್ಲಾನ್ ವಿತ್ ಟ್ರಂಪ್ ಝೆಲೆನ್ಸ್ಕಿ. ಯುಕ್ರೇನ್ ಅಧ್ಯಕ್ಷ ಇದಾರಲ್ವಾ ಝೆಲೆನ್ಸ್ಕಿ, ಒಂದ್ಸಾರಿ ಏನ್ ಹೇಳ್ತಾ ಇದ್ದಾರೆ, ಒಂದ್ಸಾರಿ ನಾನು ಟ್ರಂಪ್ ಅವರ ಮೀಟ್ ಮಾಡಿಕೊಂಡು ಅವರ ಜೊತೆ ಮಾತುಕತೆ ನಡೆಸಿಕೊಂಡು ಆಮೇಲೆ ಪುಟಿನ್ ಜೊತೆ ಮಾತುಕತೆ, ಅವ್ರ ಜೊತೆ ಏನ್ ಬೇಕೋ ಅದನ್ನ ನೋಡೋಣ ಬೇಕಾದ್ರೆ ಮುಂದಿನ ದಿನಗಳಲ್ಲಿ. ಯುಕ್ರೇನ್ ಪ್ರೆಸಿಡೆಂಟ್ Volodymyr Zelensky said he will only agree to meet in person with Russian leader Vladimir Putin after a common plan is negotiated with US President Trump. ಟ್ರಂಪ್ ಅವರ ಜೊತೆ ಒಂದು ಪ್ಲಾನ್ ಅನ್ನು ನೆಗೋಷಿಯೇಟ್ ಮಾಡ್ಕೊಂಡು ಆದ ನಂತರನೇ ನಾನು ಏನ್ ಮಾಡ್ತಾನೆ, ಪುಟಿನ್ ಅವರ ಜೊತೆ ಮಾತುಕತೆ ನಡೆಸ್ತೇನೆ ಅಂತ ಝೆಲೆನ್ಸ್ಕಿ ಅವರು ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಒಂದು ಇನ್ಸ್ಕ್ರಿಪ್ಷನ್ ಬಗ್ಗೆ ಕೊಟ್ಟಿದ್ರು, ಒಂದು ಚಿಕ್ಕ ಆರ್ಟಿಕಲ್ ಇತ್ತು, ಅದನ್ನ ಮತ್ತೆ ಅಲ್ಲಿ ಕೊಡ್ಲಿಲ್ಲ ಆ ಫೋಟೋವನ್ನ. ಅತಗೂರ್ ಇನ್ಸ್ಕ್ರಿಪ್ಷನ್ ಅಂತ 10th ಸೆಂಚುರಿ CE ಅಲ್ಲಿ
ಎಲ್ಲಿದೆ? ಅತಗೂರ್, ಕರ್ನಾಟಕ, ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಇರೋದು ಇದು. ಇಟ್ ಆನರ್ಸ್ ಅ ಡಾಗ್ ನೇಮ್ಡ್ ಕಾಲಿ ಓನ್ಡ್ ಬೈ ಬುತುಗ ಟು ವಸಲ್ ಆಫ್ ದಿ ರಾಷ್ಟ್ರಕೂಟ ಡೈನೆಸ್ಟಿ. ಡಾಗ್ ಹೆಲ್ಪ್ಡ್ ಇನ್ ಅ ಬ್ಯಾಟಲ್ ಅಗೇನ್ಸ್ಟ್ ಚೋಲಾಸ್ ಅಂಡ್ ಲೇಟರ್ ಡೈಡ್ ಫೈಟಿಂಗ್ ವೈಲ್ಡ್ ಬೋರ್. The original inscription in the State Archaeological Museum, Bengaluru, and replica was unveiled in Mandya. ಅತಗೂರಿನ ಶಿಲಾಶಾಸನ, ಇದರ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಎಲ್ಲಿದೆ? ಅತಗೂರಿನಲ್ಲಿ, ಅಂದ್ರೆ ಮಂಡ್ಯದಲ್ಲಿದೆ ಅದು. ಆ ಆ ಒಂದು ಶಿಲಾಶಾಸನದ ಮುಖ್ಯ ಪ್ರತಿಯನ್ನ ಪುರಾತತ್ವ ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿ ಇಟ್ಟಿದ್ದಾರೆ. ಅದರ ಪ್ರತಿರೂಪವನ್ನು, ಒಂದು ಮಾಡೆಲ್ ತರ, ಒಂದು ರೆಪ್ಲಿಕಾವನ್ನ ಮಂಡ್ಯದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದು ರಾಷ್ಟ್ರಕೂಟ ಸಾಮ್ರಾಜ್ಯ, ಅಂದ್ರೆ ಭೂತುಗ ಅನ್ನುವಂತಹ ದ್ವಿತೀಯ ಭೂತುಗ, ಎರಡನೇ ಭೂತುಗ ಅಂತ ಕರಿಬಹುದು. ಅವರ ಶ್ವಾನ ಅಂತಂದ್ರೆ ನಾಯಿ ಕಾಳಿಗೆ ಸಲ್ಲಿಸಿದಂತಹ ಒಂದು ಗೌರವ ಶಾಸನ. ನಾಯಿ ಏನ್ ಮಾಡುತ್ತೆ? ಚೋಳರ ವಿರುದ್ಧದ ಯುದ್ಧದಲ್ಲಿ ನೆರವು ನೀಡುತ್ತೆ. ನಂತರ ಒಂದು ಕಾಡು ಹಂದಿಯನ್ನು ಎದುರಿಸಬೇಕಾದ್ರೆ ಸಾವನ್ನಪ್ಪುತ್ತೆ. ಹಾಗಾಗಿ ನಾಯಿ ಒಂದು ಶ್ವಾನಕ್ಕೋಸ್ಕರ ಅವರು ಈ ಒಂದು ಶಿಲಾಶಾಸನವನ್ನ ಸಮರ್ಪಿಸಿದ್ದಾರೆ. ಹಾಗಾಗಿ ಎಲ್ಲಾ ವಿಷಯಗಳನ್ನ ಕವರ್ ಮಾಡಿದ್ದೇವೆ ಅನ್ಸುತ್ತೆ. ಮೊದಲನೇದು ನೋಡಿದ್ದು ಯಾವುದು ನಾವು? 500 ಬಿಲಿಯನ್, ಮಿಷನ್ 500. ಅದಾದ್ಮೇಲೆ ಚೀನಾ ಜೊತೆ ಇರುವಂತಹ ವಿವಾದಗಳಲ್ಲಿ ಅಮೆರಿಕವನ್ನು ನಾವು ತೆಗೆದುಕೊಂಡು ಬರೋದಿಲ್ಲ ಅಂತ ಭಾರತ ಹೇಳಿದೆ. ತೀಸ್ತಾ ಡ್ಯಾಮ್ನ ಬಗ್ಗೆ ತಿಳ್ಕೊಂಡಿದ್ದೇವೆ. ಮತ್ತೆ ಜುಡಿಷಿಯರಿ ಬೇಕಾಗೋದಿಲ್ಲ, ಸಿಬಿಐ ಡೈರೆಕ್ಟರ್ ಅನ್ನು ಅಪಾಯಿಂಟ್ ಮಾಡಬೇಕಾದ್ರೆ ಅಂತ ಜಗದೀಪ್ ಧನ್ಕರ್ ಅವರು ಹೇಳ್ತಾ ಇದ್ದಾರೆ. ಕೋವಿಡ್-19 ಸ್ಕ್ಯಾಮ್ ಅಲ್ಲಿ ಹೊಸ ಜನ ಸಿಐಡಿಗೆ ವಹಿಸ್ತಾ ಇದ್ದಾರೆ. ತಿರುಪಕುಂದ್ರಂ ಹಿಲ್ಗಳ ಬಗ್ಗೆ ತಿಳ್ಕೊಂಡ್ವಿ, ಈ ಬಗ್ಗೆ. ಅದಾದ ನಂತರ ಚೈನಾ ಹೇಗೆ ಸಪ್ಲೈ ಚೈನ್ ಅನ್ನ ಚೇಂಜ್ ಮಾಡ್ತಾ ಇದೆ, ಹೇಗೆ ಅದು ಎಲ್ಲದಕ್ಕೂ ಅದರ ಸಪ್ಲೈನ ರಫ್ತನ್ನು ನಿಲ್ಲಿಸ್ತಾ ಇದೆ ಅಂತ ನೋಡಿದ್ವಿ. ಟಿಕ್ ಟಾಕ್ ಬಗ್ಗೆ ಮತ್ತೆ ಝೆಲೆನ್ಸ್ಕಿ ಅವರ ಬಗ್ಗೆ ತಿಳ್ಕೊಂಡ್ವಿ. ಅದಾದ ನಂತರ ಇವತ್ತಿನ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಇಷ್ಟವಾದಂತಹ ಅಥವಾ ನಿಮಗೆ ಒಂದು ಪ್ರೇರಣೆನ ನೀಡಿದಂತಹ ಅಥವಾ ಯಾವುದೇ ಒಂದು ಕೋಟ್ ಅನ್ನ ಮೆನ್ಷನ್ ಮಾಡಿ. ಅಂತಂದ್ರೆ ಇದರಿಂದ ಕೆಲವರಿಗೆ ಇದು ಎಥಿಕ್ಸ್ ನಲ್ಲಿ ಹೆಲ್ಪ್ ಆಗಬಹುದು, ಕೆಲವರಿಗೆ ಎಸ್ಸೆಲಿ ಹೆಲ್ಪ್ ಆಗಬಹುದು. ಇಂದು ಮತ್ತು ನಾಳೆ, ಶನಿವಾರ ಹಾಗೂ ಭಾನುವಾರ, ಈ ಕೋಟ್ ಸೆಕ್ಷನ್ ಅನ್ನ, ಅಂತಂದ್ರೆ ಕೋಟ್ಗೋಸ್ಕರ ಒಂದು ಕಮೆಂಟ್ ಸೆಕ್ಷನ್ ನ ಇಟ್ಬಿಡೋಣ. ನೀವು ಇಡೀ ವಾರ ಯಾವ್ದಾದ್ರು ಒಂದು ಕೋಟ್ ಅನ್ನ ಕೇಳಿದ್ರೆ, ಅದು ಚೆನ್ನಾಗಿದೆ ಅಂತ ಅನ್ಸಿದ್ರೆ, ಅಥವಾ ಎಸ್ಸೆ ಹಾಗೂ ಎಥಿಕ್ಸ್ ನಲ್ಲಿ ಅಥವಾ ಬೇರೆ ಬೇರೆ ವಿಷಯಗಳಲ್ಲಿ ನೀವು ಅದನ್ನ ಬಳಸ್ಕೋಬಹುದು ಅಂತ ತೀರ್ಮಾನ ಮಾಡಿದ್ರೆ ಅದನ್ನ ನೀವು ಕಮೆಂಟ್ ಮಾಡಬಹುದು. ಇದರಿಂದ ನಿಮಗೊಂದೇ ಅಲ್ಲ, ಕಮೆಂಟ್ ಮಾಡೋದ್ರಿಂದ ಒಂದು ನಿಮಗೆ ಅದು ಯಾವಾಗ ನೆನಪಿರುತ್ತೆ. ಅದಾದ ನಂತರ ಬೇರೆಯವರಿಗೂ ಅದು ಹೆಲ್ಪ್ ಆಗಬಹುದು ಅಲ್ವಾ? ಅಂತಂದ್ರೆ ಬೇರೆಯವರು ಅದನ್ನ ಅವರಿಗೆ ಬೇಕಾದ ಕಡೆ ಬಳಸ್ಕೋಬಹುದು. ಹಾಗಾಗಿ ಭಾಷೆ ಗೌರವಯುತವಾಗಿರ್ಲಿ, ಒಳ್ಳೆಯ ಒಂದು ಕೋಟ್ಗಳನ್ನ ಮೆನ್ಷನ್ ಮಾಡಿ. ಅಂದ್ರೆ ಮುಖ್ಯವಾಗಿ ಅದು ಎಲ್ಲಾದ್ರೂ ಯೂಸ್ ಆಗ್ಬೇಕು. ಆ ತರ ಒಂದು ಕೋಟ್ಗಳು ಸಿಕ್ಕಿದ್ರೆ ಮೆನ್ಷನ್ ಮಾಡಿ. ನಾನು ಯಾವ ತರ ಕೋಟ್ಗಳನ್ನ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಕುತೂಹಲದಿಂದ ಕಾಯ್ತಾ ಇರ್ತೇನೆ. ಇವಿಷ್ಟು ಇವತ್ತಿನ ಮುಖ್ಯ ವಿಷಯಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.